ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಜಾನು ಜಯನ್ ಜೊತೆ ಮನೆಗೆ ಬರ್ತಾಳೆ. ಆದರೆ ಮನೆಗೆ ಬಂದಮೇಲೆ ಈ ಕಡೆ ಜಯಂತ್ ಹೇಳ್ತಾನೆ, ಜಾನು ನೀವು ಇಲ್ದಿರ ಈ ಮನೆಯೇ ಅಲ್ಲ, ನಾನು ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೊತಾ ಇದ್ದೆ ಗೊತ್ತಾ. ನಿಮಗೆ ಈ ಮನೆ ನೆನಪು ಕಾಡೇ ಇಲ್ಲ ಅನ್ಸತ್ತಲ್ವ ಅಂದಾಗ, ಹಾಗೇನಿಲ್ಲ, ನನಗೂ ನೆನಪು ಬರ್ತಾಯಿತ್ತು ಅಂತ ಹೇಳ್ತಾಳೆ. ಆಮೇಲೆ ಅವನೇ ಕೂರಿಸ್ಬಿಟ್ಟು ಅವಳಿಗೆ ಊಟ ಬಡಿಸ್ತಾ, ನಾನು ನಿಮ್ಮನ್ನು ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ ಜಾನು, ಹಾಗೆ ನಿಮ್ಮ ಜೊತೆ ಕಳೆದ ಪ್ರತಿಯೊಂದು ಕ್ಷಣ, ಮತ್ತು ಈ ಮನೆ ಅಂತಲೇ ಅನಿಸಲ್ಲ ನೀವು ಇಲ್ದಿರಾ ಅಂತ ಹೇಳ್ತಾಳೆ. ಆದರೆ ಈ ಕಡೆ ಜಾಹ್ನವಿ ಹಳೆಯದೆಲ್ಲ ಮರ್ತಿರಲ್ಲ, ಅವಳೆಷ್ಟು ಕಾಟ ಕೊಟ್ಟಿರ್ತಾನೆ ಜಯಂತ್ ಎಲ್ಲ ನೆನಪಿಸ್ಕೊಂಡಿರ್ತಾಳೆ. ಹಾಗೆ ಅವಳು ನಿರ್ಧಾರ ಮಾಡೇ ಬಂದಿರ್ತಾಳೆ ಜಯಂತ್ಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ. ಹಾಗೆ ಈ ಕಡೆ ಅವಳು ಮನೆಗೆ ಬಂದಿರೋ ಖುಷಿಗೆ ಮನೆಯೆಲ್ಲ ಡೆಕೋರೇಟ್ ಮಾಡ್ತಾನೆ. ಹಾಗೆ ನೋಡಿ ಜಾನು, ನೀವು ಬಂದಿರೋ ಖುಷಿಗೆ ನೋಡಿ ಮನೆಯೆಲ್ಲ ಡೆಕೋರೇಟ್ ಮಾಡಿದ್ದೀನಿ ಅಂತ ಹೇಳಿದಾಗ, ಹೌದು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿ ಸಡನ್ನಾಗಿ ಏಟಾಗತ್ತೆ ಅವಳಿಗೆ. ಏನೋ ಏಟ್ ಮಾಡ್ಕೊಂಬಿಡ್ತಾಳೆ. ಇದೇನಿದು ಏಟ್ ಮಾಡ್ಕೊಂಬಿಟ್ಟಲ್ಲ, ಇಡೀ ಔಷಧಿ ಹಚ್ತೀನಿ ಅಂದಾಗ, ಅಯ್ಯೋ ಏನು ಹೇಳ್ತಾ ಇದ್ದೀರಾ ನೀವು, ಯಾಕೆ ಜ್ಞಾಪಕ ಇಲ್ಲ, ಮುಂಚೆ ಏನು ಮಾಡ್ತಾಯಿದ್ದೀನಿ, ನನಗೆ ನೋವಾದರೆ ನಿಮಗೆ ಅಂತ ಕೇಳಿದ್ದಕ್ಕೆ ಹಳೆ ನೆನೆಸ್ಕೊತಾನೆ. ಅವಳಿಗೆ ನೋವಾದರೆ ಅವನೇ ಹೋಗಿ ಗೋಡೆಗೆ ಹೊಡ್ಕೊಂಡು ನೋವು ಮಾಡ್ಕೊತಾನೆ. ಹೌದು, ಅಯ್ಯೋ ಜಿರಳೆ ಅಂತ ಹೇಳಿ ಕೂಗ್ತಾಳೆ. ಜಿರಳೆನ ಎಲ್ಲಿದೆ ಜಾನು ಅಂತ ಹೇಳಿ ಹೊಡೆದ್ಬಿಟ್ಟು ಇರಿ ಹೋಗಿ ಬಿಸಾಕ್ತೀನಿ ಅಂತ ಹೇಳಿದಾಗ, ಬಿಸಾಕ್ತೀರಾ ಯಾಕೆ ಮರ್ತೋಯ್ತಾ, ಮೊದಲನೇ ನೈಟು ಟೈಮ್ ನೀವೇನು ಮಾಡಿದ್ರಿ ಅಂತ ಹೇಳಿದಾಗ, ಅವನ ಬಾಯಿ ತೆಗೆದ್ಬಿಟ್ಟು ಜಿರಳೆನ ಅವನ ಬಾಯಿ ಒಳಗಡೆ ಹಾಕ್ಬಿಡ್ತಾಳೆ. ಹಾಗೆ ಅವನು ಏನೇನು ಅವಳಿಗೆ ಎದುರಿಸಿದ್ದಾನೆ ಆ ರೀತಿ ಎಲ್ಲ ಮತ್ತೆ ಅವನಿಂದ ಪ್ರತೀಕಾರ ತೀರಿಸ್ಕೊತಾ ಇದ್ದಾಳೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್